ನಮಸ್ತೆ. ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಮೆನ್ ಇರ್ಬೋದು, ವುಮನ್ ಇರ್ಬೋದು, ಒಂದು ಡೌಟ್ ಇರುತ್ತೆ. ಆಫ್ಟರ್ ಇಂಟರ್ಕೋರ್ಸ್ ಒಂದು ಸಂಭೋಗ ಅಂತ ಆದಮೇಲೆ ಪೆನ್ನಿಸ್ ಹೊರಗಡೆ ಬಂದಮೇಲೆ ಸೊ ಸ್ಪರ್ಮು ಕಂಪ್ಲೀಟ್ ವೇಸ್ಟ್ ಆಗತ್ತಾ? ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ವಾ? ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಇರ್ಬೋದು, ಪೆನ್ನಿಸ್ ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಲಾಸ್ಟ್ ವೀಕ್ ಒಂದು ಕಪಲ್ ಬಂದಿದ್ರು. ಸೊ ಹುಡುಗನಿಗೊಂದು 28 ವರ್ಷ, ಹುಡುಗಿಗೊಂದು 23 ವರ್ಷ. ಮದುವೆಯಾಗಿ ಆಲ್ಮೋಸ್ಟ್ 1 ವರ್ಷ ಆಗಿದೆ. ಸೊ ರೆಗ್ಯುಲರ್ ಇಂಟರ್ಕೋರ್ಸ್ ಆಗ್ತಾ ಇದೆ. ಸೊ ಅಂದರೆ ಸೆಕ್ಷುವಲ್ ಲೈಫಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈ ಕಪಲಲ್ಲಿ ಏನು ಡೌಟ್ ಅಂದರೆ, ಸೊ ನಾವು ಇಷ್ಟು ಇಂಟರ್ಕೋರ್ಸ್ ರೆಗ್ಯುಲರ್ ಇದೆ, ಸೊ ಇಂಟರ್ಕೋರ್ಸ್ ಆಗ್ತಿದ್ದಂಗೆ ಸ್ಪರ್ಮ್ ಎಲ್ಲ ಹೊರಗಡೆ ಚೆಲ್ತಾ ಇದೆ, ಮೋಸ್ಟ್ಲಿ ಅದಕ್ಕೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತೇಳಿ. ಸೊ ಅವ್ರಿಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಅಂದರೆ ಬ್ರೀಫಾಗಿ ಸೆಕ್ಷುವಾಲಿಟಿ ಎಜುಕೇಷನ್ ಕೊಟ್ಟು ಅವರ ಏನು ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡಿ ಕಳಿಸ್ತಾರೆ. ಸೊ ಮೆನ್ನಲ್ಲಿರ್ಬೋದು, ವುಮನ್ನಲ್ಲಿರ್ಬೋದು, ಈ ಥರ ಡೌಟ್ ತುಂಬ ಇರುತ್ತೆ. ಈ ಇಮೇಜಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಈ ಇಮೇಜ್ ಏನಿದೆ, ಪೆನ್ನಿಸ್ ವೆಜೇನ ಒಳಗಡೆ ಇರೋವಂಥದ್ದು, ಅಂದರೆ ಇಂಟರ್ಕೋರ್ಸ್ ಇಮೇಜ್ ಇದು. ಸೊ ಈ ವೈಟ್ ಕಲರ್ ಏನಿದೆ ಅದು ಸ್ಪರ್ಮು. ಯಾವಾಗ ಎಜಾಕ್ಯುಲೇಟ್ ಆಗುತ್ತೆ, ಅಂದರೆ ಪೆನ್ನಿಸ್ ಸ್ಟ್ರೋಕ್ ಮಾಡ್ತಾ ಮಾಡ್ತಾ ಯಾವಾಗ ಎಜಾಕ್ಯುಲೇಟ್ ಆಗುತ್ತೆ, ಅದೊಂದು ಸೆಮಿನಲ್ ಪೂಲ್, ಅಂದರೆ ಒಂದು ಕಪ್ ಥರ ಇರುತ್ತಲ್ಲ, ಅಲ್ಲಿ ಹೋಗಿ ಕಲೆಕ್ಷನ್ ಆಗುತ್ತೆ. ಯಾವುದು ಆ್ಯಕ್ಟಿವ್ ಸ್ಪರ್ಮ್ ಇರುತ್ತೆ ಆ ಪೂಲಿಂದ ಅದು ಯುಟ್ರಸ್ಸಿಗೆ ಎಂಟ್ರಿ ಆಗುತ್ತೆ. ಬಟ್ ಯಾವಾಗ ಎಜಾಕ್ಯುಲೇಷನ್ ಆಗುತ್ತೆ, ಪೆನ್ನಿಸ್ ಡೌನ್ ಆಗ್ತಾ ಹೋಗುತ್ತೆ, ಅಂದರೆ ಎಜಾಕ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಸೊ ವೆಜೇನದಿಂದ ಹೊರಗಡೆ ಬರುತ್ತೆ. ಆವಾಗ ವೇಸ್ಟ್ ಸ್ಪರ್ಮ್ ಏನಿದೆ ಅದ್ರ ಜೊತೆಗೆ ವೆಜೆನಲ್ ಫ್ಲೂಯಿಡ್ ಏನಿದೆ ಅದು ವೆಜೇನ ಮೌತಲ್ಲಿರುತ್ತೆ, ಅದು ಹೊರಗಡೆ ಬರುತ್ತೆ. ಯಾಕಂದರೆ ವೆಜೇನ ಕ್ಲೋಸ್ ಆಗುತ್ತೆ. ಅಂದರೆ ಪ್ರೀಸಿಯಸ್ ಸ್ಪರ್ಮ್, ಒಳ್ಳೆ ಸ್ಪರ್ಮು ಯುಟ್ರಸ್ ಕಡೆ ಹೋಗುತ್ತೆ. ವೇಸ್ಟ್ ಸ್ಪರ್ಮ್ ಏನಿದೆ ಅದು ಅಥವಾ ಲೇಜಿ ಸ್ಪರ್ಮ್ ಏನಿದೆ ಅದು ಹೊರಗಡೆ ಬರುತ್ತೆ. ಅಂದರೆ ವೇಸ್ಟ್ ಸ್ಪರ್ಮ್ ಹೊರಗಡೆ ಬರೋದ್ರಿಂದ ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಆಗಲಿಕ್ಕೆ ಯಾವುದು ಪ್ರಾಬ್ಲಮ್ ಇರಲ್ಲ. ಆದರೆ ಆಲ್ಮೋಸ್ಟ್ ಎಲ್ಲ ಕಪ್ಪಲಲ್ಲೂ ಈ ಥರ ಸ್ಪರ್ಮ್ ಒಂದೊಂದ್ಸರಿ ಜಾಸ್ತಿ ಬರುತ್ತೆ, ಕೆಲವೊಂದು ಟೈಮ್ ಕಡಿಮೆ ಬರುತ್ತೆ. ಯಾವಾಗ ಇಬ್ಬರು ಆ ಸೆಕ್ಸನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಆವಾಗ ವೆಜೇನಾ ಫ್ಲೂಯಿಡ್ ಜೊತೆಗೆ ಸ್ಪರ್ಮ್ ಸ್ವಲ್ಪ ಜಾಸ್ತಿ ಬರುತ್ತೆ. ವೆಜೇನಾ ಡ್ರೈ ಇದ್ದಾಗ ಸ್ಪರ್ಮ್ ಸ್ವಲ್ಪ ಕಡಿಮೆ ಬರುತ್ತೆ. ಬಟ್ ಇದರಿಂದ ಯಾವುದೇ ಕನ್ಸೀವ್ ಅಥವಾ ಪ್ರೆಗ್ನೆನ್ಸಿ ಆಗಲಿಕ್ಕೆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಫ್ರೆಂಡ್ಸ್, ಸ್ಪರ್ಮ್ ಅಥವಾ ಎಗ್ ಹೆಲ್ತಿ ಇರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್, ಸ್ಲೀಪ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಫುಡ್ ಇರ್ಬೋದು, ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. ಜೊತೆಗೆ ರೆಗ್ಯುಲರ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇತ್ತು, ವಿತೌಟ್ ಕಾಂಡೋಮ್, ಇಬ್ಬರಲ್ಲೂ ಒಂದು ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಆದ್ರೂ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಒಂದು ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಅದನ್ನು ತಗೊಳ್ಳೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.